ನಮಸ್ಕಾರ ಸ್ನೇಹಿತರೆ, ಟೆಕ್ಮೇಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಫೋನ್ನ ಡೈಲರ್ ಹೊಸ ಇಂಟರ್ಫೇಸ್ ಅಪ್ಡೇಟ್ ಆಗಿರೋದ್ರ ಬಗ್ಗೆ ಅದನ್ನ ಯಾವ ರೀತಿ ಓಲ್ಡ್ ವರ್ಷನ್ಗೆ ಹೋಗಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದು ಅಪ್ಡೇಟ್ ಆಗಿರೋದು ವರ್ಷನ್ನು. ಓಕೆ, ಇದು ನೀವು ಗೂಗಲ್ನ ಡೈಲರನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ನಿಮಗೆ ಎರಡು ಆಪ್ಷನ್ ಓಪನ್ ಆಗುತ್ತೆ, ಆ್ಯಪ್ ಇಂಪೋ ಮತ್ತು ರಿಮೂವ್ ಅಂತೇಳಿ. ಆ್ಯಪ್ ಇಂಪೋ ಮೇಲೆ ಕ್ಲಿಕ್ ಮಾಡಿ, ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಡೌನ್ ಸೈಡ್ ನೋಡಿ ಅನ್ಇನ್ಸ್ಟಾಲ್ ಅಪ್ಡೇಟ್ ಅಂತ ಇದೆಯಾ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ಅನ್ಇನ್ಸ್ಟಾಲ್ ಆಯಿತು, ಅಪ್ಡೇಟ್ ಬಂದು ಅನ್ಇನ್ಸ್ಟಾಲ್ ಆಗಿದೆ. ಓಕೆನಾ, ಈಗ ನೀವು ಡೈಲರನ್ನು ಓಪನ್ ಮಾಡಿ ಚೆಕ್ ಮಾಡಿ. ಈಗ ನೋಡಿ ಓಲ್ಡ್ ವರ್ಷನ್ಗೆ ಬಂದಿದೆ. ಇದು ಮುಂಚೆ ನಿಮಗೆ ಓಲ್ಡ್ ವರ್ಷನ್ ಯಾವ ಥರ ಇತ್ತು ಅದೇ ಅಪ್ಡೇಟಿಗೆ ಬಂದಿದೆ. ನಂತರ ಒಂದು ಕೆಲಸ ಮಾಡಿ, ಓಪನ್ ಆಗ್ತಾಯಿದೆ, ವೆಯ್ಟ್ ಮಾಡಿ. ಸೊ ಹಳೆಯ ವರ್ಷನ್ಗೆ ಅಪ್ಡೇಟ್ ಆಗಿದೆ ಇದು. ಇದರಲ್ಲಿ ಮತ್ತೆ ನಿಮಗೆ ಪ್ಲೇಸ್ಟೋರ್ನ ಓಪನ್ ಮಾಡಿ, ಕಂಪ್ಲೀಟ್ ಅಪ್ಡೇಟ್ನ ನೀವು ಆಫ್ ಮಾಡಬೇಕು ಅದನ್ನ. ಸೊ ಅದಕ್ಕಾಗಿ ಇದರಲ್ಲಿ ನೀವು ನಿಮ್ಮ ಅಕೌಂಟ್ನ ಓಪನ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇದರಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಇದರಲ್ಲಿ ನಿಮಗೆ ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತೇಳಿ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಆಟೋ ಅಪ್ಡೇಟ್ ಆಪ್ಸ್ ಅಂತೇಳಿ ಮೂರು ಇದೆಯಲ್ವ, ಮೂರನೇದು, ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಅಪ್ಡೇಟ್ ಓವರ್ ವೈಫೈ ಅಂತ ಇದೆಯಲ್ಲ, ಅದನ್ನ ಟರ್ನ್ ಆನಲ್ಲಿದೆ. ಅದನ್ನ ನೀವೇನು ಮಾಡಿ, ಡೋಂಟ್ ಆಟೋ ಅಪ್ಡೇಟ್ಸ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಇದೇನಾಗುತ್ತೆ, ನಿಮಗೆ ಅಪ್ಡೇಟ್ನ ಬಂದ್ಬಿಟ್ಟು ಆಫ್ ಆಗುತ್ತೆ. ಓಕೆ, ನಂತರ ಇಲ್ಲಿ ಹೋಗಿ ನೀವು ಕ್ಲೋಸ್ ಮಾಡಿ. ನಿಮಗೇನೇ ಅಪ್ಡೇಟ್ ಬಂದರೂ ಹೇಳುತ್ತೆ. ಇವಾಗ ನೋಡಿ ಎಲ್ಲ ಓಲ್ಡ್ ವರ್ಷನ್ ಇದಕ್ಕೆ ಅಪ್ಡೇಟ್ ಆಗೋಗಿದೆ. ಇದೇ ಥರ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.